ಮಕ್ಕಳ ಪೋಷಕರ ಪಾತ್ರ ಏನು? ಮಕ್ಕಳೇ ಪೋಷಕರನ್ನು ಗೌರವಿಸಿ. 5 ನಿಮಿಷ ಸಾಕು ಓದೋಕೆ. ಅಮ್ಮ, ನನ್ನ ಡ್ರೆಸ್ ಸಿಕ್ತು, ಮ್ಯಾಚಿಂಗ್ ಪ್ಯಾಂಟ್ ಸಿಕ್ಕಿಲ್ಲ, ಬೇಗ ಹುಡುಕಿ ಕೊಡು ಅಂದಾಗೆಲ್ಲ ಮಾಡ್ತಿರೋ ಕೆಲಸ ಬಿಟ್ಟು ಹುಡುಕಿ ಕೊಡೋಕೆ, ವಾಚಿಗೆ ಹಿಂದಿನ ದಿನವೇ ಚಾರ್ಜ್ ಹಾಕಿಟ್ಟಿರೋಕೆ, ತಿಂಡಿ ರೆಡಿ ಆಯ್ತಾ, ತಿನ್ನೋಕೆ ಸಮಯ ಇಲ್ಲ, ಹೊರಟೆ ಅಂತ ಹೊರಟಾಗ, ತಿನ್ನೋಕೆ ಹೋದರೂ ಬಯಸ್ಕೊಳ್ಳೋಕ್ಕೆ ಎಲ್ಲಕ್ಕೂ ಅಮ್ಮ ರೆಡಿ ಇರಬೇಕು. ಎಲ್ಲ ರೆಡಿ ಮಾಡಿದರೂ ಬಸ್ಸಿಗೆ ಮೆಟ್ರೋಗೋ ಬರಬೇಕು. ಅಲ್ಲಿಂದ ಮತ್ತೆ ಫೋನು, ಅಮ್ಮ ಅರ್ಜೆಂಟಾಗಿ ಬೇಗ ಮೆಟ್ರೋ ಕಾರ್ಡ್ ತಂದುಕೊಡು, ಮರ್ತೋಯ್ತು ತರೋಕೆ ಅಂತ. ಅಮ್ಮ ಪಿಕ್ ಮಾಡು, ಸಿಕ್ಕಾಪಟ್ಟೆ ಸುಸ್ತಾಗಿದೆ. ಹೀಗೆ ಇನ್ನೂ 18-19 ವಯೋಮಾನದ ಮಕ್ಕಳಿರೋ ಮನೆಯಲ್ಲಿ ಇದು ತೀರಾ ಸಹಜ. ಅಲ್ಲ, ಅಮ್ಮನ ಡಿಪೆಂಡೆನ್ಸಿ ಅನ್ನೋದು ಮಕ್ಕಳಿಗೆ ಬಹಳ ಅವಶ್ಯಕತೆಯೋ ಅನಿವಾರ್ಯವೋ ಗೊತ್ತಿಲ್ಲ. ಅಮ್ಮ ಆದವಳು ತನ್ನ ಕರ್ತವ್ಯವನ್ನು ತಾನು ಮಾಡ್ತಾನೇ ಇದ್ದರೂ ಅದನ್ನು ಪದೇ ಪದೇ ನೆನಪು ಮಾಡೋ ಕರ್ತವ್ಯನ ಮಕ್ಕಳು ಮಾಡಿರ್ತಿರ್ತಾರೆ. ಅಮ್ಮನ ಹಾಗೆ ಅಪ್ಪನ ಕೆಲಸ ಏನು? ಅಪ್ಪ ಮೆಟ್ರೋ ಕಾರ್ಡ್ ರೀಚಾರ್ಜ್ ಮಾಡಿಸೋದು, ಅಕೌಂಟ್ ದುಡ್ಡಿಲ್ಲ ದುಡ್ಡು ಕಳಿಸೋ ಅನ್ನೋದು, ಮೊಬೈಲ್ ಸೆಟ್ ಖಾಲಿ ರೀಚಾರ್ಜ್ ಮಾಡಿಸು, ಅಪ್ಪ ಗಾಡಿ ಓಡಿಸೋದು ಕಲಿಸು, ಇದೆಲ್ಲ ಅಪ್ಪನ ಕೆಲಸ. ಹಾಗಾದರೆ ಮಕ್ಕಳ ಕೆಲಸ, ಜವಾಬ್ದಾರಿ, ಕರ್ತವ್ಯ ಏನು? ಮಕ್ಕಳು ತಾವು ಅಕಾಡೆಮಿಕಲಿ ಗುಡ್ ಅಂದಾಕ್ಷಣ ಮಕ್ಕಳ ಎಲ್ಲ ವರ್ತನೆಗಳನ್ನು ಪೋಷಕರು ಸಹಿಸೋಕೆ ಸಾಧ್ಯವೇ ಅಥವಾ ಸಹಿಸಬೇಕೇ? ಮಕ್ಕಳ ವರ್ತನೆಯ ತಾಳಕ್ಕೆ ತಕ್ಕಂತೆ ಪೋಷಕರು ಕಾಣಲಿಲ್ಲ ಅಂದರೆ ಮಕ್ಕಳು ಮೌನ. ಅದು ಡ್ರೆಸ್ ವಿಚಾರ ಇರಬಹುದು, ಆಚೆ ಅಲೆಯೋ ವಿಚಾರ ಇರಬಹುದು, ಬುದ್ಧಿ ಮಾತು ಹೇಳೋ ವಿಚಾರ ಇರಬಹುದು. ನಿನ್ನ ವರ್ತನೆ, ಆಲೋಚನೆ ತಪ್ಪು, ಹೀಗಲ್ಲ ಹೀಗೆ ಅಂದ ಕೂಡಲೇ ಮಕ್ಕಳಲ್ಲಿ ಅಸಮಾಧಾನ, ಕೋಪ ತಕ್ಷಣ ತಾರಕಕ್ಕೆ ಹೋಗುತ್ತೆ. ತಪ್ಪು ನಮ್ಮದೋ ಅವರದೋ ಗೊತ್ತಿಲ್ಲ. ಅಪ್ಪ ತಂದಾಕೋಕೆ, ಅಮ್ಮ ಮಾಡಿ ಹಾಕೋಕೆ ಮಾತ್ರ ಇರೋದು. ಹಾಗಾದರೆ ಬೆಳೀತಾ ಇರೋ ಮಕ್ಕಳಿಗೆ ಪೋಷಕರ ಕಾಳಜಿ, ಪ್ರೀತಿ ಒಂದು ಹಂತಕ್ಕೆ ಬಂದ ಕೂಡಲೇ ಇರಿಟೇಷನ್ ಯಾಕಾಗುತ್ತೆ? ಪ್ರಪಂಚದ ಪರಿಚಯ ಮಾಡಿಕೊಟ್ಟು ಸಮಾಜದಲ್ಲಿನ ಕೆಲವು ಅಪಾಯಕಾರಿ ಅಂಶಗಳ ಬಗ್ಗೆ ಅರಿವನ್ನು ಬೆಳೆಸೋ ಪೋಷಕರ ಮನಸ್ಥಿತಿ ಮಕ್ಕಳಿಗೆ ಅರ್ಥವಾಗೋದು ಯಾವಾಗ? ಗೊತ್ತಿಲ್ಲ. ಮಾತಿಗೆ ಮುಂಚೆ ಮೌನಕ್ಕೆ ಶರಣಾಗೋ ಮಕ್ಕಳನ್ನು ಹ್ಯಾಂಡಲ್ ಮಾಡೋದು ಸಿಕ್ಕಾಪಟ್ಟೆ ದೊಡ್ಡ ಟಾಸ್ಕ್. ನಮಗೆ ಆ ವಯಸ್ಸಿನಲ್ಲಿ ಓದಿನ ವಿಚಾರದಲ್ಲಿ ಹೆಚ್ಚು ಆಯ್ಕೆಗಳಿರಲಿಲ್ಲ. ಅಪ್ಪ ಅಮ್ಮಂಗೆ ಬೇಸರ ಆಗುತ್ತೇನೋ ಅನ್ನೋ ಅಲ್ಪಮಟ್ಟಿನ ಅರಿವಿತ್ತು. ಅಪ್ಪ ಅಮ್ಮನ ಭಯ ಇತ್ತು. ಸಮಯಕ್ಕೆ ಸರಿಯಾಗಿ ಊಟ ತಿಂಡಿ, ಬೀದಿಯಲ್ಲೇ ಆಟ, ತೋಟ, ಹೊಲದ ದಾರಿಯಲ್ಲಿ 3-4 ಮೈಲಿ ಕಾಲ್ನಡಿಗೆ ದೂರದ ಶಾಲೆ, ಸಂಜೆ ಮನೆಗೆ ಬಂದು ತಿನ್ನು, ಓದು, ಮಲಗು, ಇಷ್ಟೇ. ಈಗಿನ ಮಕ್ಕಳಿಗೆ ಇರೋ ಹಾಗೆ ಸುಖಾನುಕೂಲ ಇರಲಿಲ್ಲ. ಅದಕ್ಕೆ ಅನಿಸುತ್ತೆ ಈಗಿನ ಜನ್ರೇಷನ್ಗೆ ವಿದ್ಯೆ ಜೊತೆಗೆ ಭಂಡತನ, ಅವಿವೇಕವು ತಲೆಯಲ್ಲಿ ಬೆಳೆಯುತ್ತೆ ಅನಿಸುತ್ತೆ. ಸ್ವಲ್ಪ ಬುದ್ಧಿಮಾತು ಹೇಳೋಕ್ಕೂ ಭಯ. ಎಲ್ಲಿ ಹೆಚ್ಚು ಕಡಿಮೆ ಮಾಡ್ಕೊಂಡಿರ್ತಾರೋ ಏನೋ ಅಂತ ಆತಂಕ. ಕೊನೆ ತನಕ ಏನಾದರೊಂದು ಭಯ ನಮಗೆ ಕೊರೀತಾನೇ ಇರುತ್ತೆ. ಈಗ ಎಲ್ಲವೂ ಬದಲಾಗಿದೆ. ಇಷ್ಟದ ಕೋರ್ಸ್ ಮಾಡಿಸೋದರಲ್ಲೇ ಅದರ ಜೊತೆಗೆ ಆ್ಯಡ್ ಆನ್ ಆಗೋ ದುಬಾರಿ ಖರ್ಚು ವೆಚ್ಚ ಲೆಕ್ಕಕ್ಕೆ ಸಿಗೋಲ್ಲ. 2 ದಿನ ತವರಿಗೆ ಹೋದರೆ ಮನೆಯಲ್ಲಿ ಮಾಡೋರಿಲ್ಲ ಅಂತ ಅಮ್ಮ ಊರಿಗೆ ಹೋಗೋದೇ ಕಡಿಮೆ ಮಾಡಿದ್ದಾಳೆ ಅಂತ ಒಂದು ಸಣ್ಣ ಆಲೋಚನೆಯೂ ಮಕ್ಕಳಲ್ಲಿ ಬರೋಲ್ಲ. ಬೇಕಾದ ಹಾಗೆ ದುಂದುವೆಚ್ಚ ಮಾಡದೆ, ಇಷ್ಟದ ಬಟ್ಟೆ ಹಾಕದೆ, ಲಕ್ಷಾಂತರ ಪೀಸ್ಗೋಸ್ಕರ ತಮ್ಮ ಸಂತೋಷದ ತ್ಯಾಗ ಮಾಡಿದ ಅಪ್ಪನ ಸ್ಥಿತಿ ಮಕ್ಕಳಿಗೆ ಮನವರಿಕೆ ಆಗೋದೇ ಇಲ್ಲ. ಮಕ್ಕಳಲ್ಲಿನ ಈ ಧೋರಣೆ ಕಾರಣ ಹುಡುಕೋಷ್ಟರಲ್ಲಿ ಪೋಷಕರ ಆಯುಷ್ಯೇ ಆಗಿ ಹೋಗಿರುತ್ತೆ. ಈಗ ಹೇಗಾಗಿದೆ ಅಂದರೆ ಪೋಷಕರಿಗೂ ಷರತ್ತುಗಳು ಅನ್ವಯ ಆಗೋಗ್ತಿದೆ. ಬೈಯೋ ಹಾಗಿಲ್ಲ, ಬುದ್ಧಿ ಹೇಳೋ ಹಾಗಿಲ್ಲ, ಕೇಳಿದ್ದೆಲ್ಲ ಕೊಡಿಸಬೇಕು, ಮಕ್ಕಳು ಕೇಳಿದ ಹಾಗೆ ಖರ್ಚು ಮಾಡಬೇಕು, ಅವರು ಇಷ್ಟಪಟ್ಟಲ್ಲೇ ಕಾಲೇಜಿಗೆ ಕಳಿಸಬೇಕು, ಕೇಳಿದಾಗ ಹಣ ಕೊಡಬೇಕು, ಮೊಬೈಲ್ ರೀಚಾರ್ಜ್ ಮಾಡಿಸ್ಬೇಕು, ಹೀಗೆ ಇನ್ನೂ ಹಲವಾರು ಕಂಡೀಷನ್ಸ್ ಇವೆ. ಅವರು ಹುಚ್ಚು ಅವತಾರವನ್ನೆಲ್ಲ ನಾವು ಬೆಂಬಲಿಸದೇ ಇದ್ದರೆ, ಇದ್ಯಾವುದೂ ನಾವು ಕೇಳಿಲ್ಲ ಅಂದರೆ ಸಾಯೋ ಯೋಚನೆ ಮಾಡೋದು. ಮಕ್ಕಳನ್ನು ಒಂದು ಹಂತಕ್ಕೆ ತರೋ ತನಕ ಪೋಷಕರ ಜವಾಬ್ದಾರಿ ಒಂದೆರಡಲ್ಲ. ಆದರೂ ಕೆಲವು ಮಕ್ಕಳು ಯಾವುದೋ ಕ್ಷುಲ್ಲಕ ಕಾರಣಕ್ಕೆ ಇಹಲೋಕವನ್ನೇ ತ್ಯಜಿಸಿ ಹೋಗೋ ತೀರ್ಮಾನ ಮಾಡುವಾಗ ಅಮ್ಮ ಅಪ್ಪ ನೆನಪಾಗಲ್ವಾ? ಯಾವ ಪೋಷಕರಿಗೂ ಇಂಥ ಸ್ಥಿತಿ ಬೇಡ. ಹಾಗೆ ಯಾವ ಮಗುವಿಗೂ ಇಂಥ ಆಲೋಚನೆಯನ್ನು ಕೊಡಬೇಡ ಭಗವಂತ ಅಂತಷ್ಟೇ ಹೇಳಬಲ್ಲು. ಮಕ್ಕಳೇ, ಪೋಷಕರನ್ನು ಗೌರವಿಸುವುದಷ್ಟೇ ಅಲ್ಲ, ಪ್ರೀತಿಸಿ ಕೃತಜ್ಞರಾಗಿರಿ.
ಯಾವುದೋ ಕ್ಷುಲ್ಲಕ ಕಾರಣಕ್ಕೆ ಸಾವಿನ ಮನೆಯ ಬಾಗಿಲು ಬಡಿಯುವ ಬದಲು ಅಮ್ಮ ಅಪ್ಪನೊಂದಿಗೆ ಒಮ್ಮೆ ಮನಬಿಚ್ಚಿ ಮಾತಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ, ಇದನ್ನು ಇತರರಿಗೂ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ. ಹಳೆ ವಿಡಿಯೋಗಳನ್ನು ನೋಡಿ. ನಮಸ್ಕಾರ.